ಧರ್ಮಸ್ಥಳದ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಈ ನಡುವೆ ಕೇಸರಿ ಪಡೆ ಮತ್ತೊಮ್ಮೆ ಕಹಳೆಯನ್ನ ಮೊಳಗಿಸುವುದಕ್ಕೆ ರಾಜ್ಯಾದ್ಯಂತ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಕೇಸರಿ ಕಹಳೆ ಜೋರಾಗ್ತಾ ಇದೆ. ಅಧಿವೇಶನದ ಬಳಿಕ ಮತ್ತೊಂದು ಸುತ್ತಿನ ಧರ್ಮ ಯುದ್ಧವನ್ನ ಸಾರುವುದಕ್ಕೆ ಕಮಲಕಲಿಗಳು ರೆಡಿಯಾಗಿದ್ದಾರೆ. ಇವತ್ತಿನಿಂದ ಧರ್ಮಸ್ಥಳದ ಅಪಪ್ರಚಾರವನ್ನ ಖಂಡಿಸಿ ಸಮರವನ್ನ ಸಾರ್ತಾ ಇದ್ದಾರೆ ಬಿಜೆಪಿ ನಾಯಕರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟಕ್ಕೆ ಬಿಜೆಪಿ ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿಕೊಂಡಿದೆ. ಎಲ್ಲ ಕ್ಷೇತ್ರಗಳಿಂದಲೂ ಕೂಡ ಧರ್ಮಸ್ಥಳ ಚಲೋ ಮೂಲಕ ಬೆಂಬಲವನ್ನು ಪಡೆಯುವುದಕ್ಕೆ ತೀರ್ಮಾನ ಮಾಡಿದೆ. ಹಿಂದೂಗಳ ಮನೆಗಳಲ್ಲಿ ದೀಪವನ್ನು ಬೆಳಗಿಸಿ ಧರ್ಮ ಜಾಗೃತಿಗೆ ವೇದಿಕೆಯನ್ನ ರೆಡಿ ಮಾಡಿಕೊಂಡಿದೆ ಬಿಜೆಪಿ. ಈ ಹಿಂದೆ ಯಲಹಂಕದ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಆಗಿತ್ತು. 300ಕ್ಕೂ ಹೆಚ್ಚು ಕಾರುಗಳಲ್ಲಿ 2000 ಕಾರ್ಯಕರ್ತರು ಬೆಂಗಳೂರಿನಿಂದ ಧರ್ಮಸ್ಥಳ ಹೋಗಿ ತಲುಪಿ ಶಕ್ತಿ ಭಕ್ತಿಯ ಪ್ರದರ್ಶನವನ್ನು ಮಾಡಿದರು. ಅದಾದಮೇಲೆ ವಿಜಯೇಂದ್ರ ನೇತೃತ್ವದಲ್ಲಿ MLCಗಳು, MLAಗಳು, MP ಗಳು ಧರ್ಮಸ್ಥಳಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಆ ಒಂದು ಹಂತದ ಹೋರಾಟ ಮುಗಿದ ನಂತರ ಸೆಷನ್ ಸ್ಟಾರ್ಟ್ ಆಗಿತ್ತು. ಅಧಿವೇಶನ ಈಗ ನಡೀತಾ ಇದೆ. ಅಧಿವೇಶನ ಮುಗಿತಾ ಇದ್ದ ಹಾಗೆ ಇದೇ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ಮತ್ತೊಮ್ಮೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಕಹಳೆಯನ್ನು ಮೊಳಗಿಸುವುದಕ್ಕೆ ನಿರ್ಧಾರವನ್ನು ಮಾಡಿದೆ. ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಮೊದಲ ಹಂತದ ಧರ್ಮಸ್ಥಳ ಚಲೋ ಅಭಿಯಾನ ಸಕ್ಸಸ್ ಆಯಿತು. ಈಗ ಸೆಷನ್ ನಡೀತಾ ಇದೆ. ಇದು ಮುಗಿದ ನಂತರ ರಾಜ್ಯವ್ಯಾಪಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗೆ ಶಕ್ತಿ ಮತ್ತು ಭಕ್ತಿಯ ಪ್ರದರ್ಶನಕ್ಕೆ ಬಿಜೆಪಿ ರೆಡಿ ಆಗಿದೆ, ಯಾವ ರೀತಿಯ ಬ್ಲೂ ಪ್ರಿಂಟ್ ರೆಡಿ ಆಗಿದೆ ಅಂತ ಹೇಳಿ ಮಸೂದ್. ಪ್ರೇಮ್, ಇನ್ನೇನು ಅಧಿವೇಶನ ಇವತ್ತು ಕೊನೆ ಆಗ್ತಾ ಇದೆ. ಇವತ್ತಿಂದ ಬಹು ಹಂತಗಳಲ್ಲಿ ಧರ್ಮಸ್ಥಳ ಪರವಾಗಿ ಅಂದರೆ ಧರ್ಮಸ್ಥಳ ವಿರುದ್ಧ ಏನೆಲ್ಲ ಪ್ರಚಾರ ಆಗ್ತಿದೆ ಅದ್ರ ವಿರುದ್ಧ, ಜೊತೆಗೆ ಅಪಪ್ರಚಾರ ಏನಾಗ್ತಿದೆ ಅದ್ರ ವಿರುದ್ಧ ಬಿಜೆಪಿ ಕಹಳೆ ಮೊಳಗಿಸ್ತಾ ಇದೆ. ಬಹು ಹಂತಗಳಲ್ಲಿ ಹೋರಾಟ ಕೈಗೊಳ್ಳೋದಕ್ಕೆ ಈಗಾಗಲೇ ಮುಂದಾಗಿದೆ. ಈಗಾಗಲೇ ಬೇರೆ ಬೇರೆ ಕ್ಷೇತ್ರಗಳಿಂದ ಧರ್ಮಸ್ಥಳ ಚಲೋ ಯಾತ್ರೆಯನ್ನು ಬಿಜೆಪಿ ಮುಂದುವರಿಸಿದೆ. ಹಾಗೆಯೇ ವಿಧಾನಸಭೆ ಕ್ಷೇತ್ರಗಳಲ್ಲೂ ಕೂಡ ಧರ್ಮಸ್ಥಳ ಪರವಾಗಿ ಹೋರಾಟ ಮಾಡಬೇಕು ಅನ್ನುವಂಥ ತೀರ್ಮಾನ ಕೂಡ ಮಾಡಲಾಗಿದೆ. ಆ ಒಂದು ಹೋರಾಟಗಳಲ್ಲಿ ಮಹಿಳೆಯರು, ಸಾಧು ಸಂತರು, ಬೇರೆ ಬೇರೆ ಹಂತದ ಧಾರ್ಮಿಕ ಮುಖಂಡರನ್ನು ಕೂಡ ಸೇರಿಸಿಕೊಂಡು ಧರ್ಮಸ್ಥಳ ಪರವಾಗಿ ಹೋರಾಟ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರ ಮಾಡಿರುವಂಥದ್ದು. ಇವತ್ತಿಂದ ರ್ಯಾಲಿಗಳನ್ನು ಕೂಡ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಂದ ಚಾಲೂ ಮಾಡ್ತಾ ಇದ್ದಾರೆ. ಸೋಮವಾರ 3 ಕ್ಷೇತ್ರಗಳಿಂದ ಬೆಂಗಳೂರಿನಿಂದ ಒಟ್ಟಿಗೆ ರ್ಯಾಲಿ ಮಾಡ್ತಾ ಇದ್ದಾರೆ. ಜೊತೆಗೆ ನಿನ್ನೆ ಬ್ಯಾಟರಾಯನಪುರದಿಂದ ಹೋಗಿತ್ತು, ಮೊದಲು ಎಸ್.ಆರ್. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಯಲಹಂಕದಿಂದ ಹೋಗಲಾಗಿತ್ತು. ಹಾಗೆ ಬೇರೆ ಬೇರೆ ವಿಧಾನಸಭೆ ಕ್ಷೇತ್ರಗಳಿಂದ ರ್ಯಾಲಿ ಧರ್ಮಸ್ಥಳಕ್ಕೆ ಹೋಗುವಂಥದ್ದು, ಅಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭೇಟಿ ಮಾಡುವಂಥದ್ದು, ಅಲ್ಲಿ ಪೂಜೆ ಮಾಡಿ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿ ಒಂದು ರೀತಿಯಲ್ಲಿ ಬೆಂಬಲ ಘೋಷಣೆ ಮಾಡುವಂಥದ್ದು. ಒಟ್ಟಾರೆಯಾಗಿ ಏನೆಲ್ಲ ಅಪಪ್ರಚಾರ ಆಗ್ತಿದೆ ಅದನ್ನು ಖಂಡಿಸುವಂಥದ್ದು, ಧರ್ಮಸ್ಥಳ ಗೌರವವನ್ನು ಉಳಿಸುವಂಥ ಒಂದು ಕಾರ್ಯಕ್ಕೆ ಇದೊಂದು ರೀತಿಯಲ್ಲಿ ಧರ್ಮಯಾಗ, ಧರ್ಮಯಾತ್ರೆ ಅನ್ನುವಂತಹ ವ್ಯಾಖ್ಯಾನ ಮಾಡಿಕೊಂಡು ಬಿಜೆಪಿ ಈ ಒಂದು ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಧರ್ಮಸ್ಥಳ ಮೂಲಕ ಯಾವೆಲ್ಲ ಧಾರ್ಮಿಕ ಮತ್ತು ಸಾಮಾಜಿಕ ಸೇವೆಗಳಾಗಿದ್ದಾವೋ ಅದನ್ನು ಕೂಡ ಜನಜಾಗೃತಿ ಮಾಡುವ ಮೂಲಕ ಆ ಒಂದು ಕಾರ್ಯಕ್ಕೂ ಕೂಡ ಅಭಿಯಾನ ಮೂಲಕ ಕೈ ಹಾಕ್ತಾ ಇದೆ ಬಿಜೆಪಿ. ಪ್ರೇಮ್, ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬಿಜೆಪಿಯವರ 2ನೇ ಹಂತದ ಹೋರಾಟ, ಅವ್ರಿಗೆ ಸಿಕ್ಕಿರ್ತಕ್ಕಂಥ ಒಂದು ಪ್ರಬಲ ಅಸ್ತ್ರ, ಅದನ್ನು ಯಾವ ರೀತಿ ಅವರು ಬಳಸ್ಕೋತಾರೆ ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ನೋಡೋಣ.